ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಬಲಿ ಮಹಾರಾಜನು ತನ್ನ ಸರ್ವಸ್ವವನ್ನು ವಾಮನದೇವನಿಗೆ ಅರ್ಪಿಸಿದ ವಿಚಾರವನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಬಲಿ ಮಹಾರಾಜನು ಅತ್ಯಂತ ಸತ್ಯನಿಷ್ಠನಾಗಿದ್ದನು. ಶ್ರೇಷ್ಠ ವ್ಯಕ್ತಿಯೊಬ್ಬನು ನರಕ ಜೀವನದ ಪರಿಣಾಮಗಳನ್ನು ಅನುಭವಿಸಬಲ್ಲನು. ಆದರೆ ಸತ್ಯದಿಂದ ವಿಮುಖನಾಗಿ ಅಪಖ್ಯಾತಿಗೆ ಗುರಿಯಾಗಲು ಅವನು ಹೆದರುತ್ತಾನೆ. ಬಲಿ ಮಹಾರಾಜನು ದೇವೋತ್ತಮ ಪರಮಪುರುಷನು ವಿಧಿಸಿದ ಶಿಕ್ಷೆಯನ್ನು ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡನು. ಬಲಿ ಮಹಾರಾಜನ ವಂಶದಲ್ಲಿ ಅನೇಕ ಮಂದಿ ಅಸುರರಿದ್ದರು. ಅವರು ವಿಷ್ಣುವಿನ ಬಗೆಗಿನ ದ್ವೇಷವೇ ಕಾರಣವಾಗಿ ಸಿದ್ಧಯೋಗಿಗಳಿಗಿಂತ ಹೆಚ್ಚಿನ ಘನತೆ ಸಾಧಿಸಿದ್ದರು. ಬಲಿ ಮಹಾರಾಜನು ಭಕ್ತಿಯುತ ಸೇವೆಯಲ್ಲಿ ಪ್ರಹ್ಲಾದ ಮಹಾರಾಜನ ದೃಢವಾದ ಒಲವನ್ನು ವಿಶೇಷವಾಗಿ ಸ್ಮರಿಸಿದನು. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿದ ಅನಂತರವೇ ಅವನು ವಿಷ್ಣುವಿನ ಮೂರನೆಯ ಪಾದ ಇರಿಸಲು ತನ್ನ ತಲೆಯನ್ನೇ ದಾನ ರೂಪದಲ್ಲಿ ಕೊಡಲು ನಿರ್ಧರಿಸಿದನು. ದೇವೋತ್ತಮ ಪರಮಪುರುಷನನ್ನು ತೃಪ್ತಿಪಡಿಸಲು ಮಹಾನುಭಾವರು ಹೇಗೆ ತಮ್ಮ ಕೌಟುಂಬಿಕ ಸಂಬಂಧಗಳನ್ನು ಐಹಿಕ ಸಂಪತ್ತನ್ನು ತ್ಯಾಗ ಮಾಡುತ್ತಾರೆ ಎಂಬುದನ್ನು ಬಲಿ ಮಹಾರಾಜ ತನ್ನ ಅವಗಾಹನೆಗೆ ತಂದುಕೊಂಡನು. ವಾಸ್ತವವಾಗಿ ಭಗವಂತನನ್ನು ತೃಪ್ತಿಪಡಿಸಲು ಅವನ ಆಪ್ತ ಸೇವಕರಾಗಲು ಅವರು ಕೆಲವೊಮ್ಮೆ ಜೀವತ್ಯಾಗ ಮಾಡುತ್ತಾರೆ. ಈ ಪ್ರಕಾರ ಹಿಂದಿನ ಆಚಾರ್ಯರು ಮತ್ತು ಭಕ್ತರ ಮಾರ್ಗವನ್ನು ಅನುಸರಿಸಿ ಬಲಿ ಮಹಾರಾಜನು ಯಶೋವಂತನಾದನು. ವರುಣ ತನ್ನ ಹಗ್ಗಗಳಿಂದ ಬಂಧಿಸಿದಾಗ ಬಲಿ ಮಹಾರಾಜ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದನು. ಆಗ ಅವನ ತಾತ ಪ್ರಹ್ಲಾದ ಮಹಾರಾಜನು ಅಲ್ಲಿ ಕಾಣಿಸಿಕೊಂಡನು. ಪ್ರಹ್ಲಾದ ಮಹಾರಾಜನ ಉಪಸ್ಥಿತಿಯಲ್ಲಿ ಬ್ರಹ್ಮದೇವ ಮತ್ತು ಬಲಿಯ ಪತ್ನಿ ವಿಂಧ್ಯಾವಳಿ ಪರಮಪುರುಷ ಭಗವಂತನ ಪಾರಮ್ಯವನ್ನು ವರ್ಣಿಸಿದರು. ಬಲಿ ಮಹಾರಾಜನು ಸಕಲವನ್ನೂ ಭಗವಂತನಿಗೆ ಅರ್ಪಿಸಿದ್ದನಾದ್ದರಿಂದ ಅವರು ಅವನ ಬಂಧನ ಮುಕ್ತಿಗಾಗಿ ಪ್ರಾರ್ಥಿಸಿದರು. ಬಲಿ ಮಹಾರಾಜನಿಂದ ಸುಪ್ರೀತನಾದ ದೇವೋತ್ತಮ ಪರಮಪುರುಷನು ಬಲಿ ಮಹಾರಾಜನ ರಕ್ಷಣೆಗೆ ತನ್ನ ಚಕ್ರವನ್ನು ನಿಯೋಜಿಸಿದನು. ತಾನು ಅವನೊಂದಿಗೆ ಇರುವುದಾಗಿ ವಚನವಿತ್ತನು. ದೇವೋತ್ತಮ ಪರಮಪುರುಷನು ತೋರಿಕೆಗೆ ಬಲಿ ಮಹಾರಾಜನ ಬಗ್ಗೆ ಕುಟಿಲೋಪಾಯದಿಂದ ವರ್ತಿಸಿದಂತೆ ಕಾಣುತ್ತಿತ್ತು. ಆದರೂ ಬಲಿ ಮಹಾರಾಜನು ತನ್ನ ನಿರ್ಧಾರದಲ್ಲಿ ಅಚಲನಾಗಿದ್ದನು. ತಾನು ತನ್ನ ವಚನ ಈಡೇರಿಸಿಲ್ಲವೆಂದು ಭಾವಿಸಿಕೊಂಡು ಬಲಿಯು ಈ ರೀತಿಯಾಗಿ ನುಡಿದನು. ಸಕಲ ದೇವತೆಗಳಲ್ಲಿ ಪರಮಪೂಜನೀಯನಾದ ಹೇ ದೇವೋತ್ತಮ ಪರಮಪುರುಷನೇ, ನನ್ನ ವಚನ ಸುಳ್ಳಾಯಿತೆಂದು ನೀನು ಭಾವಿಸಿದಲ್ಲಿ ನಿಶ್ಚಯವಾಗಿಯೂ ನನ್ನ ಮಾತನ್ನು ಸತ್ಯ ಮಾಡಲು ವಸ್ತುಸ್ಥಿತಿ ವಿಷಯಗಳನ್ನು ಸರಿಪಡಿಸುವೆ. ನನ್ನ ವಚನ ಸುಳ್ಳಾಗಲು ಬಿಡಲಾರೆ. ಆದ್ದರಿಂದ ದಯವಿಟ್ಟು ನಿನ್ನ ಮೂರನೆಯ ಪಾದಕಮಲವನ್ನು ನನ್ನ ತಲೆಯ ಮೇಲಿರಿಸು. ದೇವತೆಗಳ ಪರವಹಿಸಿ ಯಾಚಕನಾಗಿ ತನ್ನ ಮುಂದೆ ಬಂದು ನಿಂತ ಭಗವಾನ್ ವಾಮನದೇವನ ಉಪಾಯವು ಬಲಿ ಮಹಾರಾಜನಿಗೆ ಅರ್ಥವಾಗಿತ್ತು. ಅವನನ್ನು ವಂಚಿಸುವುದು ಭಗವಂತನ ಉದ್ದೇಶವಾಗಿದ್ದರೂ ಭಕ್ತನ ಸ್ಥಾನಮಾನದ ಮಹತ್ವವನ್ನು ತಿಳಿಸಲು ಭಗವಂತನು ಹೇಗೆ ತನ್ನ ಭಕ್ತನನ್ನು ವಂಚಿಸುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಬಲಿ ಮಹಾರಾಜನು ಸಂತೋಷಪಟ್ಟನು. ದೇವರು ಒಳ್ಳೆಯವನು ಎಂದು ಹೇಳಲಾಗುತ್ತದೆ. ಇದು ಸತ್ಯವೂ ಹೌದು. ವಂಚಿಸಲಿ ಅಥವಾ ವರಕೊಡಲಿ ಯಾವಾಗಲೂ ಅವನು ಒಳ್ಳೆಯವನೇ. ಆದ್ದರಿಂದಲೇ ಬಲಿ ಮಹಾರಾಜನು ಭಗವಂತನನ್ನು ಉತ್ತಮ ಶ್ಲೋಕ ಎಂದು ಕರೆದನು. ಸ್ವಾಮಿಯೇ, ಸದಾಕಾಲವೂ ನೀನು ಆಯ್ದ ಅತ್ಯುತ್ತಮ ಶ್ಲೋಕಗಳಿಂದ ಸ್ತುತ್ಯನು. ದೇವತೆಗಳ ಪಕ್ಷವಹಿಸಿದ ನೀನು 3 ಪಾದ ಜಾಗಬೇಕೆಂದು ಹೇಳುತ್ತಾ ನನ್ನನ್ನು ವಂಚಿಸಲು ವೇಷಧಾರಿಯಾಗಿರುವೆ. ಆದರೆ ಅನಂತರ ನೀನು ಎಷ್ಟರ ಮಟ್ಟಿಗೆ ನಿನ್ನ ದೇಹವನ್ನು ವಿಸ್ತರಿಸಿದೆ ಎಂದರೆ 2 ಪಾದಗಳಿಂದ ಇಡೀ ಬ್ರಹ್ಮಾಂಡವನ್ನೇ ಆವರಿಸಿಬಿಟ್ಟೆ. ನೀನು ಭಕ್ತರ ಪರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕಾರಣ ಇದನ್ನು ನೀನು ಮೋಸ ಎಂದು ಪರಿಗಣಿಸುವುದಿಲ್ಲ. ನನ್ನನ್ನು ಭಕ್ತನೆಂದು ಭಾವಿಸದೇ ಇದ್ದರೂ ಪರವಾಗಿಲ್ಲ. ನೀನು ಭಾಗ್ಯಲಕ್ಷ್ಮಿಯ ಪತಿಯಾಗಿಯೂ ನನ್ನ ಬಳಿ ಯಾಚನೆ ಮಾಡಲು ಬಂದಿರುವಿ. ನಾನು ನನ್ನ ಶಕ್ತಿ ಸಾಮರ್ಥ್ಯಾನುಸಾರ ನಿನ್ನನ್ನು ತೃಪ್ತಿಪಡಿಸಬೇಕು. ಆದ್ದರಿಂದ ನಿನಗೆ ವಂಚನೆ ಮಾಡುವುದು ನನ್ನ ಉದ್ದೇಶ ಎಂದು ದಯವಿಟ್ಟು ಭಾವಿಸಬೇಡ. ನಾನು ನನ್ನ ವಚನವನ್ನು ನೆರವೇರಿಸಲೇಬೇಕು. ನನ್ನ ಬಳಿ ಇನ್ನೂ ಒಂದು ಆಸ್ತಿ ಇದೆ, ಅದು ನನ್ನ ದೇಹ. ನೀನು ನನ್ನ ಸಕಲ ಸಂಪತ್ತನ್ನೂ ಪಡೆದಿರುವಿ. ಆದಾಗ್ಯೂ ನನ್ನ ಬಳಿ ನನ್ನ ದೇಹವಿದೆ. ನಾನು ನಿನ್ನ ತೃಪ್ತಿಗಾಗಿ ನನ್ನ ದೇಹವನ್ನು ಸಮರ್ಪಿಸುತ್ತೇನೆ. ದಯವಿಟ್ಟು ನಿನ್ನ ಮೂರನೆಯ ಪಾದವನ್ನು ನನ್ನ ತಲೆಯ ಮೇಲಿರಿಸು. ಭಗವಂತ 2 ಹೆಜ್ಜೆಗಳಿಂದ ಇಡೀ ಬ್ರಹ್ಮಾಂಡವನ್ನು ಆವರಿಸಿದಾಗ ಬಲಿ ಮಹಾರಾಜನ ತಲೆ ಭಗವಂತನ ಮೂರನೆಯ ಪಾದಕ್ಕೆ ಹೇಗೆ ಸಾಕಾದೀತು ಎಂಬ ಪ್ರಶ್ನೆ ಏಳುವುದು ಸಹಜ. ಆದರೆ ಸಿರಿಸಂಪದವನ್ನು ಹೊಂದಿರುವವನು ಸಂಪತ್ತಿಗಿಂತ ದೊಡ್ಡವನಾಗಿರಬೇಕು ಎಂದು ಬಲಿ ಮಹಾರಾಜ ಯೋಚಿಸಿದನು. ಆದ್ದರಿಂದಲೇ ತನ್ನ ತಲೆ ಭಗವಂತನ ಮೂರನೆಯ ಪಾದಕ್ಕೆ ಸಾಕಷ್ಟು ಸ್ಥಳವನ್ನು ಒದಗಿಸಲು ಸಾಧ್ಯ ಎಂದು ಅವನು ತಿಳಿದನು. ಬಲಿ ಮಹಾರಾಜನು ಈ ರೀತಿಯಾಗಿ ನುಡಿದನು. ನಾನು
ಸಕಲ ಸಂಪತ್ತಿನಿಂದ ವಂಚಿತನಾಗಿರುವುದಕ್ಕಾಗಲಿ, ನರಕ ಜೀವನಕ್ಕಾಗಲಿ, ದಾರಿದ್ರ್ಯದಿಂದಾಗಿ ವರುಣನ ಪಾಶಗಳಿಂದ ಬಂಧಿತನಾಗಿರುವುದಕ್ಕಾಗಲಿ ಅಥವಾ ನಿನ್ನ ಶಿಕ್ಷೆಗಾಗಲಿ ಹೆದರುವುದಿಲ್ಲ. ಇವೆಲ್ಲಕ್ಕಿಂತ ಮಿಗಿಲಾಗಿ ನಾನು ಅಪಕೀರ್ತಿಗೆ ಹೆದರುತ್ತೇನೆ. ದೇವೋತ್ತಮ ಪರಮಪುರುಷನಿಗೆ ಬಲಿಮಹಾರಾಜನು ಶರಣಾಗತನಾದನು. ಆದರೂ ಬ್ರಾಹ್ಮಣ ಬ್ರಹ್ಮಚಾರಿಯೊಬ್ಬನಿಗೆ ವಂಚನೆ ಮಾಡಿದ ಅಪಕೀರ್ತಿಯನ್ನು ಅವನಿಂದ ಸಹಿಸಲಾಗಲಿಲ್ಲ. ತನ್ನ ಕೀರ್ತಿಯ ಬಗ್ಗೆ ಬಲು ಎಚ್ಚರದಿಂದಿದ್ದ ಬಲಿಯು ಈ ಅಪಕೀರ್ತಿಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ಗಾಢವಾಗಿ ಯೋಚಿಸಿದನು. ಆದ್ದರಿಂದ ಭಗವಂತ ಅವನಿಗೆ ಅಪಕೀರ್ತಿ ತಪ್ಪಿಸಿಕೊಳ್ಳಲು ತಲೆಯನ್ನು ನೀಡುವಂತೆ ಸಲಹೆ ಮಾಡಿದನು. ವೈಷ್ಣವನಾದವನು ಯಾವ ಶಿಕ್ಷೆಗೂ ಹೆದರುವುದಿಲ್ಲ. ನಾರಾಯಣ ಪರಾ ಸರ್ವೇ ನ ಕುತಶ್ಚನ ಬಿಭ್ಯತಿ. ತಂದೆ, ತಾಯಿ, ಸಹೋದರ ಅಥವಾ ಮಿತ್ರರಾದವರು ಕೆಲವೊಮ್ಮೆ ಹಿತಚಿಂತಕರಾಗಿ ಶಿಕ್ಷೆ ವಿಧಿಸಬಹುದು. ಆದರೆ ಅವರು ಎಂದಿಗೂ ತಮ್ಮ ಅಧೀನರಾಗಿರುವವರನ್ನು ಈ ರೀತಿ ಶಿಕ್ಷಿಸುವುದಿಲ್ಲ. ಆದರೆ ನೀನು ಪರಮಪೂಜನೀಯನಾದ ಭಗವಂತನಾದ್ದರಿಂದ ನೀನು ನನಗೆ ಕೊಟ್ಟ ಶಿಕ್ಷೆಯನ್ನು ಮಹೋನ್ನತಿ ಎಂದೇ ಭಾವಿಸುತ್ತೇನೆ. ದೇವೋತ್ತಮ ಪರಮಪುರುಷನು ನೀಡಿದ ಶಿಕ್ಷೆಯನ್ನು ಭಕ್ತನು ಮಹಾನ್ ಕರುಣೆ ಎಂದೇ ಸ್ವೀಕರಿಸುತ್ತಾನೆ. ತತ್ತೇನು ಕಂಪಾಂ ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮ ಕೃತಂ ವಿಪಾಕಂ ಹೃದ್ವಾಗ್ವಪೋಭಿರ್ವಿದಧನ್ನಮಸ್ತೆ ಜೀವೇತಯೋ ಮುಕ್ತಿ ಪದೇಸ ದಯಾಭಾಕ್. ಯಾರು ನಿನ್ನಲ್ಲಿ ದಯಾಭಿಕ್ಷೆ ಬೇಡುವರೋ ಹಾಗೂ ತನ್ಮೂಲಕ ತಮ್ಮ ಪೂರ್ವಕರ್ಮ ನಿಯಮಿತವಾದಂತಹ ಎಲ್ಲ ಬಗೆಯ ಪ್ರತಿಕೂಲ ಪರಿಸ್ಥಿತಿಯನ್ನು ಸಹಿಸಿಕೊಳ್ಳುವರೋ, ಯಾರು ಕಾಯಾವಾಚ ಮನಸ ಸದಾಕಾಲ ನಿನ್ನ ಭಕ್ತಿಯುತ ಸೇವೆಯಲ್ಲಿ ತೊಡಗುವರೋ ಮತ್ತು ಯಾರು ನಿನಗೆ ಸದಾಕಾಲ ನಮಸ್ಕರಿಸುವರೋ ಅಂತಹವರು ನಿಶ್ಚಯವಾಗಿಯೂ ಮುಕ್ತಿಗೆ ಅರ್ಹರು. ದೇವೋತ್ತಮ ಪರಮಪುರುಷನು ನೀಡುವ ಶಿಕ್ಷೆ ನಿಜವಾಗಿ ಶಿಕ್ಷೆಯಲ್ಲ. ಅದು ತನ್ನ ಭಕ್ತನನ್ನು ತಿದ್ದಲು, ಅವನನ್ನು ಸರಿಯಾದ ಹಾದಿಗೆ ಹಚ್ಚಲು ತೋರುವ ಅನುಗ್ರಹ ಎಂಬುದನ್ನು ಭಕ್ತನು ಬಲ್ಲನು. ಆದ್ದರಿಂದ ದೇವೋತ್ತಮ ಪರಮಪುರುಷನು ನೀಡಿದ ಶಿಕ್ಷೆಯನ್ನು ಇಹದ ತಂದೆ ತಾಯಿ ಅಥವಾ ಸಹೋದರ ಅಥವಾ ಮಿತ್ರನು ಮಾಡಿದ ಮಹತ್ತರ ಉಪಕಾರಕ್ಕೂ ಹೋಲಿಸಲು ಸಾಧ್ಯವಿಲ್ಲ. ಬಲಿಮಹಾರಾಜನು ತನ್ನ ಮಾತನ್ನು ಮುಂದುವರಿಸಿದನು. ಪರಮಪ್ರಭುವಾದ ತಾವು ಪರೋಕ್ಷವಾಗಿ ದಾನವರ ಮಹಾನ್ ಹಿತಚಿಂತಕರು. ನಮ್ಮ ಶತ್ರುವಿನಂತೆ ತೋರಿಸಿಕೊಳ್ಳುತ್ತಾ ತಾವು ಸದಾ ನಮ್ಮ ಅನಂತ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವಿರಿ. ನಮ್ಮಂತಹ ದಾನವರು ಸದಾ ಮಿಥ್ಯಾ ಪ್ರತಿಷ್ಠೆಯ ಸ್ಥಾನಮಾನಕ್ಕೆ ಆಸೆ ಪಡುವುದರಿಂದ ನಮ್ಮನ್ನು ದಂಡಿಸುವ ಮೂಲಕ ನಮ್ಮ ಕಣ್ಣು ತೆರೆಸಿ ಸರಿಯಾದ ಮಾರ್ಗ ಕಾಣುವಂತೆ ಮಾಡುವಿರಿ. ಬಲಿಮಹಾರಾಜನು ದೇವೋತ್ತಮ ಪರಮಪುರುಷನು ದೇವತೆಗಳಿಗಿಂತ ದಾನವರ ಶ್ರೇಷ್ಠ ಮಿತ್ರನೆಂದು ತಿಳಿದನು. ಐಹಿಕ ಪ್ರಪಂಚದಲ್ಲಿ ಲೌಕಿಕ ಸಿರಿ ಸಂಪದಗಳು ಸಮೃದ್ಧವಾಗಿ ದೊರೆತ ಕೂಡಲೇ ಜೀವಿಯು ಆಧ್ಯಾತ್ಮಿಕ ಜೀವನಕ್ಕೆ ಕುರುಡಾಗುತ್ತಾನೆ. ದೇವತೆಗಳು ಐಹಿಕ ಭೋಗ ಭಾಗ್ಯಗಳ ಸಲುವಾಗಿ ಭಗವದ್ಭಕ್ತರಾಗುತ್ತಾರೆ. ಆದರೆ ಮೇಲ್ನೋಟಕ್ಕೆ ದೇವೋತ್ತಮ ಪರಮಪುರುಷನು ದಾನವರ ಪರ ಇಲ್ಲವಾದರೂ ಅವರ ಮಿಥ್ಯಾಪ್ರತಿಷ್ಠೆ ಸ್ಥಾನಮಾನಗಳಿಂದ ಅವರನ್ನು ವಂಚಿಸುವ ಮೂಲಕ ಅವರ ಹಿತಚಿಂತಕನಾಗಿ ವರ್ತಿಸುತ್ತಾನೆ. ಮಿಥ್ಯಾಪ್ರತಿಷ್ಠೆಯಿಂದ ಜೀವಿಯು ತಪ್ಪು ಹಾದಿ ಹಿಡಿಯುತ್ತಾನೆ. ದೇವೋತ್ತಮ ಪರಮಪುರುಷನು ವಿಶೇಷ ಅನುಗ್ರಹ ತೋರುವ ಮೂಲಕ ಈ ಮಿಥ್ಯಾಪ್ರತಿಷ್ಠೆಯ ಸ್ಥಾನಮಾನಗಳನ್ನು ಕಸಿದುಕೊಳ್ಳುತ್ತಾನೆ. ಬಲಿಮಹಾರಾಜನು ನುಡಿದನು, ನಿನ್ನಲ್ಲಿ ನಿರಂತರವಾಗಿ ಹಗೆತನ ಸಾಧಿಸಿದ ಅನೇಕ ಮಂದಿ ಅಸುರರು ಅಂತಿಮವಾಗಿ ಹಠಯೋಗಿಗಳ ಪರಿಪೂರ್ಣತೆಯನ್ನು ಹೊಂದುವರು. ನೀನು ಒಂದೇ ಕಾರ್ಯದಿಂದ ಅನೇಕ ಗುರಿಗಳನ್ನು ಸಾಧಿಸಬಲ್ಲೆ. ಆ ಪರಿಣಾಮವಾಗಿ ನೀನು ನನ್ನನ್ನು ಅನೇಕ ವಿಧಗಳಲ್ಲಿ ದಂಡಿಸಿರುವೆ. ವರುಣನ ಪಾಶಗಳಿಂದ ಬಿಗಿದು ಬಂಧಿಸಿದ್ದಕ್ಕಾಗಿ ನಾನು ನಾಚಿಕೊಳ್ಳುವುದಿಲ್ಲ ಅಥವಾ ನಾನು ಕ್ಲೇಶಗೊಂಡಿಲ್ಲ. ಬಲಿಮಹಾರಾಜನು ತನ್ನ ಮೇಲೆ ಮಾತ್ರವಲ್ಲ, ಇನ್ನೂ ಅನೇಕ ದಾನವರ ಮೇಲೆ ಭಗವಂತನು ತೋರಿದ ಕರುಣೆಯನ್ನು ಕೊಂಡಾಡಿದನು. ಈ ಕರುಣೆಯನ್ನು ಉದಾರವಾಗಿ ತೋರಲಾಗುವುದರಿಂದ ದೇವೋತ್ತಮ ಪರಮಪುರುಷನನ್ನು ಕರುಣಾಮಯಿ ಎಂದು ಕರೆಯಲಾಗುತ್ತದೆ. ಬಲಿಮಹಾರಾಜನು ನಿಜವಾಗಿಯೂ ಪೂರ್ಣ ಶರಣಾಗತ ಭಕ್ತನಾಗಿದ್ದನು. ಆದರೆ ಭಕ್ತರಲ್ಲದ ಭಗವಂತನ ಶತ್ರುಗಳಾದ ಕೆಲವು ದಾನವರೂ ಕೂಡ ಹಠಯೋಗಿಗಳು ಪಡೆದ ಮಹೋನ್ನತ ಸ್ಥಾನಮಾನಗಳನ್ನು ಗಳಿಸಿದರು. ಹೀಗಾಗಿ ತನ್ನನ್ನು ಶಿಕ್ಷಿಸುವುದರಲ್ಲಿ ಭಗವಂತ ಏನೋ ಒಂದು ಗುಪ್ತ ಉದ್ದೇಶ ಹೊಂದಿದ್ದಾನೆ ಎಂಬುದು ಬಲಿಮಹಾರಾಜನಿಗೆ ಅರ್ಥವಾಯಿತು. ಇದರ ಪರಿಣಾಮವಾಗಿ ದೇವೋತ್ತಮ ಪರಮಪುರುಷನು ತನ್ನನ್ನು ಈ ತೊಡಕಿನ ಸ್ಥಿತಿಗೆ ದೂಡಿದಕ್ಕಾಗಿ ಅವನಿಗೆ ದುಃಖ ಅಥವಾ ನಾಚಿಕೆ ಉಂಟಾಗಲಿಲ್ಲ. ಬಲಿಮಹಾರಾಜನು ತನ್ನ ಮಾತುಗಳನ್ನು ಮುಂದುವರಿಸುತ್ತಾ ಈ ರೀತಿ ನುಡಿದನು. ನನ್ನ ತಾತ ಪ್ರಹ್ಲಾದ ಮಹಾರಾಜನು ನಿನ್ನೆಲ್ಲ ಭಕ್ತರಿಂದ ಮನ್ನಣೆ ಪಡೆದು ಪ್ರಖ್ಯಾತನಾಗಿದ್ದಾನೆ. ತನ್ನ ತಂದೆ ಹಿರಣ್ಯಕಶಿಪುವಿನಿಂದ ನಾನಾ ರೀತಿ ಕಿರುಕುಳಕ್ಕೆ ಒಳಗಾದರೂ ಅವನು ನಿನ್ನ ಪಾದಪದ್ಮಗಳಲ್ಲಿ ಆಶ್ರಯ ಪಡೆದು ಶ್ರದ್ಧೆ ಭಕ್ತಿಗಳಿಗೆ ಚ್ಯುತಿ ಬರದಂತೆ ನಡೆದುಕೊಂಡನು. ಪ್ರಹ್ಲಾದ ಮಹಾರಾಜನಂತಹ ಪರಿಶುದ್ಧ ಭಕ್ತನು ಸಂದರ್ಭಕ್ಕೆ ಅನುಸಾರವಾಗಿ ನಾನಾ ರೀತಿಯಲ್ಲಿ ಕಿರುಕುಳಕ್ಕೆ ಒಳಗಾದರೂ
ಬೇರೊಬ್ಬರ ಆಶ್ರಯ ಪಡೆಯುವ ಸಲುವಾಗಿ ದೇವೋತ್ತಮ ಪರಮಪುರುಷನ ಆಶ್ರಯವನ್ನು ಎಂದಿಗೂ ತ್ಯಜಿಸುವುದಿಲ್ಲ. ಬಲಿಮಹಾರಾಜನು ವಾಮನದೇವನ ಕುರಿತಾಗಿ ಮಾಡಿದ ಸ್ತುತಿಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.